ಏನು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಮಾಡಿದ್ವು. ಆಮೇಲೆ ಕಾಳುಗಳು ಒಗ್ಗರಣೆಗೆ ಹಾಕಿದ ಮೊಳಕೆ ಕಾಳು. ಏನೇನು ಮೊಳಕೆ ಕಾಳು? ಹುರುಳಿ ಕಾಳು, ಇದು ಕಡಲೆಕಾಳು, ಎಲ್ಲ ಬ್ಯಾಲ್ಕಲಿ ಹೆಸರು ಕಾಳು, ಹಸಿರು ಕಾಳು ಎಲ್ಲ ಮೊಳಕೆ ಕಟ್ಟಿ ಅದೆಲ್ಲ ಒಗ್ಗರಣೆ ಮಾಡಿದ್ರಾ? ಬೇಯಿಸಿ ಒಗ್ಗರಣೆಗೆ ಹಾಕಿ ತುಂಬ ಒಳ್ಳೇದಲ್ಲ ಅದು. ಕಾಳುಗಳು ತಿನ್ಬೇಕಣ್ಣ ಕೈಗೆ. ಅದೇ ತುಂಬ ಹಳೆ ಕಾಲದ ಎಲ್ಲ ಊಟಗಳು ಈಗೀಗ ಮಾಡ್ತೇವೆ ಸುಮಾರಾಗಿ. ಇತ್ತೀಚೆಗೆಲ್ಲ ಜಾಸ್ತಿ ಕಾಳುಗಳು ಮೊಳಕೆ ಕಟ್ಕೊಂಡು ಯಾರು ತಿಂದಾರಕ್ಕ? ಎಲ್ಲಿ 2 kg ಕಾಳ್ದಂದ್ರೆ ಅದೇ ಒಂದು ವರ್ಷ ಅದೊಂದು ಸುಮಾರು ದಿನ ಅದು ಅರ್ಧ ಹುಡ್ತು. ನಮ್ಮೂರುಗಳಲ್ಲಿ ಎಲ್ಲ ಸಾಕದ್ದು ಸಾಕು. ಒಂದು ಹೊಲ ಬಂದಲ್ಲಿ ಬೆಳಗ್ಗೆ ಅರ್ಧ ಕೆಜಿ 1/4 kg ಕಾಳು ಬೇಕು. ಕರ್ಕೊಂಡು ಹೋಯ್ತಾರೆ. ಒಂದು ವರ್ಷಕ್ಕೆ ಇಲ್ಲ ಅಂದ್ರು ಅಕ್ಕ ಊರಲ್ಲಿ ಒಬ್ಬೊಬ್ರಿಗೆ ಪಾತ್ರೆಯಲ್ಲಿ 20 kg ಕಾಳು ಬೇಕಣಕ್ಕ. 20 kg ಹುಳಿ ಕಾಳು ಬೇಕು, 20 kg ಹೆಸರು ಕಾಳು ಬೇಕು, 20 kg ಅಲಸಂದೆ ಕಾಳು ಬೇಕು. ಎಲ್ಲ ಬೇಳೆನೂ ಅಷ್ಟೇ 20-25 kg. ಈಗ ಇನ್ನು ಸಂಪ್ರದಾಯ ಹುಟ್ಟೆ ಇಲ್ಲ ಮಕ್ಕಳಿಗೆ. ಬುಡಲ್ಲ ಎಲ್ಲೇ ಬೇಕಲ್ಲ ಹೊಲದಲ್ಲಿ ದುಡಿಬೇಕಲ್ಲ. ಪಂಪ್ಸೆಟ್ ಹಾಕ್ಬಿಟ್ಟವಲ್ಲ, ಆಳುಗಳು ಕರ್ಕೊಂಡು ಹೋಯ್ತಾರೆ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಎಲ್ಲ ಕೊಡ್ಬೇಕಲ್ಲ. ಇದಕ್ಕೆ ಮಾಡ್ಕೊಂಡು ಚಿಕ್ಕನಂಗೆ ಆಡ್ತಿದ್ದು ಎಲ್ಲ ಬೆಳಿಬೇಕಲ್ಲ. ಫಸಲು ಅಡುಗೆ ಮಾಡಿ ಇಕ್ಬೇಕಲ್ಲ ಊಟ. ಜುಳ್ಮೆ ಮಾಡ್ತಾರ, ಅವ್ರಿಗೆ ಊಟ ಬೇಕಲ್ವಾ. ಅದಕ್ಕೆ ಕಾಳುಗಳು ನಮ್ಮಂತೆಯವ್ರಿಗೇನೋ ಒಂದು 4 kg 5 kg ಕಾಳು ಆಳು ಕಾಳು ಬರೋಲ್ಲ. ಹೊಲದಲ್ಲಿ ರೈತರಿಗೆ ಚೆನ್ನಾಗಿಲ್ಲ ಅವೆಲ್ಲ. ಅಡುಗೆ ಮಾಡ್ತಿರ್ಬೇಕಲ್ಲ. ಎಲ್ಲಿ ಈ ಸೀಸನ್ಗೆ ಪುರ್ಸತಿ ಇರಲಿಲ್ಲ ನಮ್ಗಳ್ಗೆ. ಅದು ಈಗ ಮಳೆನೇ ಉದಿಲ್ವಲ್ಲ. ಇದು ಜೋಳ ಬಿಡ್ಬೇಕು, ಹತ್ತಿ ಹಾಕ್ಬೇಕು ಎಲ್ಲ ಅನ್ಕೊಂಡು ಹೊಲದಲ್ಲೇ ನಿಂತಿರ್ತೀವಿ. 6 ಗಂಟೆಗೆ ಹೋಗಿ ಅದೇ ಹತ್ತಿ ಬೀಜ ಈಗ ಒಂಥರ ಬಂದ್ಬಿಟ್ಟು ಅಲ್ಲೇ ಪಾಲಿಸ್ ಮಾಡ್ಬಿಟ್ಟು ಸುಮ್ಗಿರವ ಎಲ್ಲ ಆಡ್ಬಿಡ್ದು ಕೂತ್ಕೊಳ್ಳಿ ಕೂಡ ನನ್ನ ಮಗನೆ. ಅಷ್ಟೊತ್ತಿಗೆಲ್ಲ ಹೊಲದಲ್ಲಿ ಅದೇ ರಾತ್ರಿ ಹೊತ್ತು ಹತ್ತಿ ಬೀಜನ ನೆನೆಸ್ಬಿಟ್ಟು ಬೆಳಗ್ಗೆ ತೊಪ್ಪೆ ಕಲಸಿ ತಗೊಂಡೋಗಿ ಹತ್ತಿತ್ತನಾಗ. ಈಗೆಲ್ಲಿ ಅದರಿಂದ ಅಲ್ಲೇ ಎಲ್ಲ ಬಂದ್ಬಿಟ್ಟು ಪಾಲಿಸ್ ರೆಡಿ, ಎಲ್ಲ ರೆಡಿಮೇಡ್. ಎಲ್ಲ ಬದಲಾವಣೆ. ಅದಕ್ಕೆ ತಕ್ಕಾಗಿ ರೋಗಗಳು ಉದ್ಭವ ಆಗವ. ಜನಗಳೆಲ್ಲ ಬದಲಾವಣೆ ಆಯ್ತಾವ. ನಾವು ಒಂದು ಹಬ್ಬಕ್ಕೆ ಹಾಕೊಂಡು ಒಂದೊಂದು ಬೀಜ ಗುಳುಗುಳಿ ಪಟ್ಟೆಗೆ ಹಾಕ ಹೋಗೋದು. ಅಯ್ಯೋ ಏನಿದ್ರು ನೀನೇನಾರ ಅನ್ಕೋ, ಯಾರು ಏನಾರ ಅನ್ಕಲಿ, ಹಿಂದೆ ಇತ್ತಲ್ಲ ಆ ವಾತಾವರಣ ಬಿಟ್ಟ ಮೇಲೆ ಅಕ್ಕ ದೇವ್ರವಣ ಈಗ ಚೆನ್ನಾಗಿಲ್ಲ ಕಣಕ. ಜನ ಬಂದು ಬಾಂಧವ್ರಿಗೆ ಬೆಲೆ ಕೊಡಲ್ಲ. ಎಷ್ಟು ಮಳೆ ಇದೆ, ಎಷ್ಟು ಸಂಕಟ ಪಡ್ತಾ ಇದ್ರು ಜನಗಳು. ಈಗ ಗೊಬ್ಬರ ಅದನ್ನೇ ಹಾಕ್ಬೇಕು. ಮಾಮೂಲಿ ಕುರಿ ಗೊಬ್ಬರ, ಹಣ್ಣು ಗೊಬ್ಬರ ಮಳೆ ಹೋದು ಅರ್ಧ ಫಸ್ಲು ಎಲ್ಲ ಬರ್ತಿತ್ತು. ಆಮೇಲೆ ಮಳೆನೂ ಸರಿಯಾಗಿ ಹೋಗಲ್ಲ, ಬೆಳೆನೂ ಸರಿಯಾಗಿ ಆಗಲ್ಲ. ಈಗ ಎಲ್ಲ ಹಿಂಸೆ. ಸುಮ್ಗಿರ ಬೇಯ್ದ ಕೂಸದ ಭೂಮಿನೇ ಅಂದರೆ ಮಳೆ ಇಲ್ಲ. ಇನ್ನೊಂದ್ಸರಿ ಬಾ ಮಾಡ್ತೀನಿ ನಿಮಗೆ. ಅಯ್ಯೋ ಕಾಲಿಡಕ್ಕಾಗಲ್ಲ. ರೋಡು ಕಾಲಿಡಕ್ಕಾಗಲ್ಲ. ಒಳತ ಬೊಬ್ಬೆ ಬಂದ್ಬಿಡ್ತಂಗ ಕಾಲಲ್ಲಿ ಗುಳ್ಳ ಥರ ಆಗ್ಬಿಡ್ತಾವ ಬಿಸಿಲು. ಆಮೇಲೆ ಅಯ್ಯೋ ಹೆಂಗೆ ಎದರಕ್ಕ ಹೊಲದಲ್ಲಿ ಈಗ ಬೇಯಲೇಬೇಕು. ಏನು ಮಾಡೋದು, ದುಡಿಯೋರು ಏನಾದ್ರಲ್ಲೇ ಮಾಡ್ಬೇಕು. ಆ ಸಂಪ್ರದಾಯ ಇದೇ ಸರಿ ಕಣ ಬಿ ನಾಯನಾದ್ರು ರೈತ ಈಗ ಬೆಳಗ್ಗೆ ಒಣಗ ಬಟ್ಟೆ ಮಾಡ್ತಿರು ಅದೇ ಸರಿ. ಖುಷಿ ಚಂದ ನೆಮ್ಮದಿ. ಈಗ ಯಾವ ದುಡ್ಡಿದ್ರು, ಯಾವ ಸಣ್ಣಕ್ಕೆ ಉಂಡ್ರುವ ಏನು ಉಂಡ್ರು ನೆಮ್ಮದಿ ಇಲ್ಲ. ಏಯ್ ಯಾಕೋ ಕರೆಂಟ್ ಮುಡ್ತಾ ಇದೀಯಾ? ಬಾ ಮುಟ್ಬಾರ್ದು. ನಮ್ಮ ಮನೇಲಿ ಒಂದು ತೀಡಿ ನನ್ನ ಮಗ ಕಾಲ ಈಗ ಒಂಥರ ನೋಡು. ಇದೇ ಹೇಳ್ಮತ್ ಕೇಳ್ತಿಲ್ಲ ಚಿಕ್ಕ ನನ್ನ ಮಗ. ಸರಿಯಾಗ್ತಾ ಇಲ್ಲ. ಅಲ್ಲ ಹೊಲಗಳು ಅದೇನು ಹೇಳಂಗೆ ಇಲ್ಲ ಬಿಡು. ಗಂಡನೇ ಸಾಯಿಸ್ಬಿಟ್ಟು ಎಷ್ಟೋ ಜನ ಹೊಲ ಮಾಡಿ. ಅಯ್ಯೋ ಈ ಸೋಷಿಯಲ್ ಮೀಡಿಯಾ ಬರೋಕ್ಕೆ ಮುಂಚೆ ಗೊತ್ತಿಲ್ಲ ಅಕ್ಕ ನಮ್ಗೆ. ಮೊನ್ನೆ ಅದೆಲ್ಲಿ ಅದು ಯಾವುದೋ ಊರಲ್ಲಿ ಗಂಡನೇ ಸಾಯಿಸ್ಬಿಟ್ಟು ಇನ್ನೊಬ್ಬಗೋಸ್ಕರ ಇನ್ನೊಬ್ಬ ಮಾಡ್ಕೊಂಡಿದ್ವಲ್ಲ ಅವ್ನ ಕರ್ಕೊಂಡೋಗಿ ಗಂಡನೇ ಸಾಯಿಸ್ಬಿಟ್ಟಿದ್ರಂತ. ಇಂಥ ಎಷ್ಟು ಜನ ನಮ್ಮ ಕಡೆ ಅದು ಆ ಪಾಪ ಗುಡ್ಡ ಮುಟ್ಟಿ ಗುರಿ ಮುಟ್ಟಿ 12 ಕಂಸಾಕ್ಷಿಗೆ ತಾಲಿ ಕಟ್ಟಿ ಗುರು ನೋಡಿ ಮಾಡ್ರ ಗಂಡೀರ್ನೇ ಸಾಯಿಸ್ಬಿಟ್ರು. ಅದೇ ಬೇರೆಯವರು ಅಂದ್ರು ಎಷ್ಟು ಜನ ಹಂಗೆಲ್ಲ ಮಾಡ್ಕೊಂಡು ಎಷ್ಟು ಜನ ಮುಂಡರು ಅದು ಹೆಂಗೆ ಜೀವನ ಕೊಟ್ಟರು. ಹಂಗೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಬೇಕಲ್ಲಪ್ಪ. ಬಿಟ್ಬಿಡ್ಬೇಕು. ಈ ಥರ ಮಾಡ್ಬೋದು. ಅದು ಒಂದು ಜೀವ ಎಲ್ಲಾರ ಬದುಕಲಿ. ಈಗ ನನ್ನ ಖುಷಿಗೋಸ್ಕರ ನಾನೆಲ್ಲ ಹೊಂಟೋದ್ರೆ ಅವ್ನ ಖುಷಿಗೋಸ್ಕರ ಅವನೆಲ್ಲ ಹೋಯ್ತಾನ. ನಮ್ಮ ಯಾಕೆ ಬೇಕು? ಆರಾಮಾಗಿ ಬಿಟ್ಬಿಟ್ಟು ಸುಮ್ಮನೆ ನೆಮ್ಮದಿಗೆ ಇರ್ಬೇಕು. ನನಗೂ ಇಷ್ಟ ಇಲ್ಲ ಬಿಡಪ್ಪ. ಸಂಸಾರನೂ ಒಂದ್ ಕಡೆ ಜೀವನ ಹೆಂಗ್ ತೆಗೆದ್ರಾಗ ಕೋಳಿ ಕುಯ್ಬೇಕು ಎಷ್ಟು ಕಷ್ಟ. ಒಂದು ಮರಿ ಕುಯ್ಬೇಕು ಭಯ, ಟೆನ್ಷನ್. ಅಲ್ಲಿ ಒಂದು ಮರಿ ಕುಯ್ತಾರ ನಮಗೆ ಜೀವದಂಗೆ ಆಯ್ತಬೇಕು. ಮರಿ ಕುಯ್ತಾರಲ್ಲ ಅಂತ ಮನ್ಸನ್ನ ಹೆಂಗೆ ಕೂದರು, ಮನ್ಸನ್ನ ಹೆಂಗೆ ಕೊಲ ಮಾಡಿದ್ರು, ಮನ್ಸನ್ನ ಹೆಂಗೆ ಚೆತ್ತಾರಪ್ಪ. ಕಡೆಲ್ಲ ಬರೀ ಇದೇ ಜೀವಕ್ಕೆ ಒಂದು
ಯಾಕೆ ಒಂದು 100-150 ಗಂಡನ ಹೆಂಡತಿ ಸಾಯಿಸಲು ಹೆಂಡತಿನ ಗಂಡನ ಸಾಯಿಸಲು ಫ್ರೀ ಇದೆ. ಅಯ್ಯೋ ಅದರಿಂದ ಏನು ತೃಪ್ತಿ ಸಿಗೋದು ಏನು ಇದರಲ್ಲಿ ನಮ್ಮ ಮದುವಾದ ಏಜ್ನಲ್ಲಿ ಗಂಡದಿರ್ಗ ಮತ್ತು ದೋಸೆ 8 ವರ್ಷಕ್ಕೆ ಮದುವೆ ಮಾಡ್ತೀರಂತ ಮಕ್ಕಳನ್ನಾಗ ಆದರೆ ಇದ್ರಕ್ಕೆ ಗೈಡಗಳು ನಡುತ್ತಿದ್ರು. ನಾನು 12 ವರ್ಷಕ್ಕೆ ಮದುವೆ ಆಗ್ತೀನಿ. ನಾನು ಅಷ್ಟೇ ನಾನು ಏನು 70 ವರ್ಷಕ್ಕೆ ಮಾಡಿದ್ರೆ 2 ವರ್ಷ ಮದುವೆ ಆಗಿ ಮದುವಾಕ ಆದೊಂದು ವರ್ಷಕ್ಕೆ ನಾನು ದೊಡ್ಡವಳದ್ದು. ನಮ್ಗೇನ ಗೊತ್ತೇ ಆಯ್ತಿದ್ದಿಲ್ಲ, ಮದುವೆ ಆಗಿನಿ ಸಂಸಾರ ಅನ್ನೋದೇ ಗೊತ್ತಿಲ್ಲ. ನಾನು ನಾವು ಎಲ್ಲ ಹೋಗ್ತಾನ ಹಾಗೆಲ್ಲ ಹಿಂಗೆ ಮಾಡ್ತಿದ್ವಿ. ಹೆಣ್ಮಕ್ಳು ಆಗ ಸರಿ 7 ವರ್ಷಕ್ಕೆ ತಗೋ ಮದುವೆ ಮಾಡೋದು. ಹೌದು, ಇದ್ದೇ ಬೇಸ ಇಲ್ಲ, ಕಳಿಸ್ತೇವೆ ಕಳಿಸ್ತೇವೆ. ಅಯ್ಯೋ ನಮ್ಮ ಹಂಗೆಲ್ಲ ಮಾಡಿ 7 ವರ್ಷಕ್ಕೆ ಮದುವೆ ಮಾಡಿ ಎಷ್ಟು ವರ್ಷಕ್ಕೆ ಏನಾರ ಮಾಡಲಿ ಏನಾರ ಮಾಡಲಿ ಆಗಿನ ಬಾಂಧವ್ಯನೇ ಸರಿ ಕಣಕ್ಕ. ಸರಿ. ಈಗ ಎಲ್ಲ ಓದ್ತವ ಬೆಳಿತವ, ಎಲ್ಲ ಒತ್ತಾಯ ನಯ ನಾಜಿಕ್ ನೋಡಿ ಬಿಡ್ತವ, ತಾವೇ ಒಂಥರ ಓಡ್ತವ ಕಟ್ಕೊ ಓಡ್ತವ. ಆಮೇಲೆ ಮದುವೆ ದಿನ ಮೊನ್ನೆ ಒಂದು ಅದೇ ಇದ್ರಲ್ಲಿ ತೋರಿಸ್ತು ನ್ಯೂಸಲ್ಲಿ, ಮದುವೆ ಗಂಡು ಹಿಂಗೆ ತಾಳಿ ಕಟ್ತಾಗ ಅವಳು ಬೇಡ ಅಂತ ಹಿಂಗೆ ತರ್ತಾಳ. ಅಲ್ಲಿರೋ ಬಂದು ಬಂದವ್ರಿಗೆ ಏನಾಗಬೇಕು, ಅಪ್ಪ ಅಮ್ಮನ ಮರ್ಯಾದೆ ಏನಾಗಬೇಕು, ಅವ್ರು ಖರ್ಚು ಮಾಡಿರೋದು ಏನಾಗಬೇಕು ಮದುವೆ ಮಾಡ್ತೀನಿ ಅಂತ ಎಲ್ಲ ಅಷ್ಟು 100 ಜನ ಬಂದಿರ್ತಾರ. ಅವ್ರ ಮುಂದೆಲ್ಲ ನಂಗೆ ಬೇಡ ತಾಳಿ ಮಧ್ಯೆ ಬೊಗಳ್ಬೇಕಾನೆ ಹೆಂಗೆ ಅವರು ತಲೆ ಹತ್ಕೆ ಅಂತಿರ್ತಾರೆ. ಅಷ್ಟು ಜನ ಮಧ್ಯೆ ಇನ್ನು ಗೋಡೆ ಮಧ್ಯೆ ಇದ್ದು ಸಂಬಂಧಿಕರು ಗೊತ್ತಾರೆ, ಏನೋ ಅನ್ನಲ್ಲ, ಏನೋ ಒಂದು ಆಗೋಯ್ತು ಅಂತ ಅನ್ಕೋತಾರ. ಮದುವೆ ಮಂಟಪಕ್ಕೆ ಹೋಗಿ ತಾಲಿ ಕಟ್ಟೋ ಹೊತ್ತಲ್ಲಿ ಬೇಡ ಅಂದ್ರೆ ಏನಾಗಬೇಕವ, ಆ ತಂದೆ ತಾಯಿ ಜೀವ ಏನಾಗಬೇಕು, ಆ ಹುಡುಗ ಬಂದಿರಿ ಮದುವೆ ಆಗಬೇಕು, ಆ ಹುಡುಗನ ಜೀವನ ಏನಾಗಬೇಕು. ಹಿಂಗೆ ಹೆಣ್ಣು ಕಲಿಬೇಕು ಗಂಡು ಕಲಿಬೇಕು ಅನ್ನೋ ಬುದ್ಧಿ ಸರಿ ಹೇಳ್ದ ಪಾಪ ಗುರೂಜಿ. ಆ ಹುಡುಗಿ ಅಳುತ್ತು ಅವನಿಗೆ ಒಬ್ಬ ಮಗ ಬಿಟ್ಟು ಹೊಂಟಾಗಿದಂತ ಇನ್ನೊಂದು ಹುಡುಗಿ ಕಳ್ಕೊಂಡು ಅಮ್ಮ ಮೇಕೆ ಎದ್ದಿಲ್ವಂತ ನನ್ನ ಮಗ ಅನ್ಕೊಂಡು ಅಮ್ಮ ಮಗ ಅಂತ ನಿಮ್ಮ ಅಮ್ಮ ಅಳ್ತಾರ, ಸರಿ ಎತ್ತಿರಕೊಂಡು ಹೊಟ್ಟೆ ಹೋಗಿ ಅಕಸ್ಮಾತ್ ಗಂಡು ಮಕ್ಳು ಇದ್ದದವ್ರು ಏನು ಮಾಡಬೇಕು, ನಮ್ಮನ್ನ ನೀವೇ ಧೈರ್ಯ ಹೇಳಿ ಅನ್ಕೊಂಡು ಹೇಳ್ತಿರೋದು. ಹಂಗ ಎತ್ತಿರ ಕರಳು ಎಷ್ಟು ಅಯ್ಯೋ ಅಂತದ, ಎಷ್ಟು ಕೊರಗುತ್ತ ಸಾಕಾಗ್ಬಿಟ್ಟದಕ್ಕ. ಅವ್ರು ಈಗ ಖುಷಿಗೊಂಡೈತಾರಕ್ಕ, ಅವೆಲ್ಲ ತಾತ್ಕಾಲಿಕಕ್ಕ. ತಾಯಿ ತಂದರ ಬಗ್ಗೆ ಏನು ಮಾಡಬೇಕು, ಹೆಣ್ಣು ಗಂಡು ಅಷ್ಟೇ, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕು. ಅಪ್ಪ ಅಮ್ಮಂದಿರು ಅಷ್ಟೇ, ಅವ್ರು ಇಷ್ಟಪಟ್ಟಾರ ಹೋಗೋದಕ್ಕೆ ಕಳಿಸ್ಬಿಟ್ಟು ಸುಮ್ಮನೆ ತರ ತೊಳ್ಕೊ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಹೋಗಿ ಅವ್ರು ಅಡ್ಡಿ ಬಡ್ಸಕ್ಕೆ ಅವರ ಮರ್ಯಾದೆ ಕಳೀತಾರ. ಮಧ್ಯದಲ್ಲಿ ಮದುವೆ ಮಂಟಪಕ್ಕೆ ಬರ್ತಾರ. ನಮ್ಗೆ ನಾನು ಇಷ್ಟಪಟ್ಟು ಮದುವೆ ಮಾಡಿರೋ ಅಂತ ಏನು ಮಾಡ್ತಾರೆ ಹೆಣ್ಮಕ್ಳು ಕೋಪಕ್ಕೋಸ್ಕರ ಅವ್ರಿಗೆ ಅವಮಾನ ಮಾಡ್ಬೇಕು ಅಂದ್ಬಿಟ್ಟು ತಲೆನೇ ಕಳ್ಸ್ಕೊಳ್ಳಲ್ಲ. ಎದ್ದು ಓಡೋಂಡೈತವ ಮಂಟಪದಿಂದ ಹೋದಂಥ ಗಂಡ ಯಾಕೆ ಅರ್ಧದಲ್ಲಿ ಇನ್ನೊಂದು ಹೆಣ್ಕೊಳ ಕೇಳೋರ ಮದುವೆ ಗಂಡಗ ಯಾಕೆ ಅರ್ಧದಲ್ಲಿ ಮದುವೆ ನಿಂತೈತೆ ಇವಂದೇ ಸರಿ ಇಲ್ಲ ಅಂತ ತಿಳ್ಕೊತಾರ. ಇಲ್ಲಾಗಿರೋದು ಹುಡುಗಿದು ಪ್ರಾಬ್ಲಮ್ಮು. ಅಲ್ಲಿ ಹಂಗೆ ಬರಲ್ಲ, ಇವನೇ ಸರಿ ಇಲ್ಲವನ ಅದಕ್ಕೆ ನಮ್ಮ ಮಂಟಪದಿಂದ ಕಳಿಸ್ಬಿಟ್ಟಾರ ಅನ್ನೋ ಥರ ಜನ ಲೆಕ್ಕ ಹಾಕ್ತಾರ. ಈ ಥರ ಕಲಿಗ ಹೆಣ್ಣು ಗಂಡಿಗೆ ಗಂಡುಗಳಿಗೆ ಹೆಣ್ಣು ಸಿಗ್ತದೆ ಪರಲ್ಲ. ಇವೆಲ್ಲ ನ್ಯೂಸ್ಗಳು ಹೆಣ್ಣು ಕೊಟ್ಟಾರ, ಎಲ್ಲಿ ಕೊಟ್ಟರು ತಾನೆ. ಹುಡುಗಿದೇ ಸಮಸ್ಯೆ ಆದ್ರೂ ಹುಡುಗನಿಲ್ಲ ಒಳ್ಳೆ ಹುಡುಗಿಗೆ ಹೆಣ್ಣು ಕೇಳಕ್ಕೆ ಹೋಗ್ಲಿ ಎಲ್ಲನೂ ಪರಿಶೋಧನೆ ಮಾಡ್ತಾರೆ. ಏನು ಇಲ್ಲ ಅಂತ ಕಟ್ಕೊ ಬರೋರ ಅಂತ ಓಡ್ತಾವ. ಆಮೇಲೆ ಭಿಕಾರಿ ಥರ ಆಗಿ ಬರ್ತಾವ. ಅಯ್ಯೋ ತುಂಬ ಕಷ್ಟ, ಈಗಿನ ಜೀವನನೇ ತುಂಬ ಕಷ್ಟನೇ ಕಣಕ. ಮೊದಲೇ ಸರಿಯಾಗಿತ್ತು ಕಣಕ. ನಾವು ಚಿಕ್ಕವರಿರುವಾಗ ಊಟಕ್ಕಿಂದಿರುವಾಗ ಏನೋ ಒಂದು ಖುಷಿ ನೆಮ್ಮದಿ, ಯಾವುದು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅಂತ ಅನಿಸ್ತಿದ್ದಿಲ್ಲ, ಏನಿಲ್ಲ ಎಂತಿಲ್ಲ. ಇರೋ ಬಟ್ಟೆ ಕಾಲ ಮಾಡ್ಕೊಂಡು ಈಗ ಯಾವ ಬಟ್ಟೆಗಳು ನೋಡು ಮೊಬೈಲಲ್ಲೇ ಬುಕ್ ಮಾಡ್ಕೊಂಡು ಒಬ್ಬೊಬ್ರದ್ದು 300-200 ಜೊತೆ ಬಟ್ಟೆ ಅವ. ಯಾವ ಬಟ್ಟೆ ಹಾಕೊಂಡು ಏನು ನಿಮ್ದು ಇದ್ದ ಕಣ್ಣು ನಿದ್ದೆ ಬಂದ ನಿಮ್ದೆ. ಮೊದಲೇನಿಲ್ಲ, ಸಂಧೆ ಏನು ಹೊಲದಲ್ಲಿ ಬಂದು ಜನಗಳು ಬಂದ್ಬಿಟ್ರೆ ಕಾಲನ್ನ ಹಿಡ್ಕೊಂಡು ಬರೋನದು. ಬೆಳಿಗ್ಗೆ 7 ಗಂಟೆ 6 ಗಂಟೆಗೆ ಅವ್ರಿಗೆ ಹೆಸರು ಆಯ್ತಿತ್ತು. ಯಾಕಂದ್ರೆ ಹಸು ಕರಿಗಳು ಕೋಳಿಗಳು ನಾಯಿಗಳು ಎಲ್ಲ ಈಚೆ ಕಟ್ಟಬೇಕಲ್ಲ. ಜವಾಬ್ದಾರಿ ಹೊಲದಲ್ಲಿ ಮನೇಲಿ ಕೆಲಸ ಮುಗಿತಿದ್ದಿಲ್ವಲ್ಲ. ಎಷ್ಟೊತ್ತು ಮಗ್ಳು ನಿದ್ದೆ ಮಾಡಿದಪ್ಪ, ಎಷ್ಟೊತ್ತು ಬೆಳ್ಕರ್ದಪ್ಪ ನಾನು ಅವ್ರ ಬಗ್ಗೆ ಮಾತಾಡ್ಕೊಂಡು ಅಟ್ಟಡಿ ಬಾಗಲ್ಲ ಕೂತ್ಕೊಂಡು ಅವಳು ಹಿಂಗ ಇವಳು ಹಿಂಗ ಅವಳಂಗ ಅನ್ನೋದು. ನಮ್ಮ ಮನೇಲೇ 108 ಕೆಸರು ತುಂಬಿರುತ್ತೆ. ಒಬ್ಬರು ರೊಟ್ಟಿಗೆ ಬರೋಂಗಿಲ್ಲ, ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಅವ್ರಿಗೆ ಸಂಬಂಧ ಕಟ್ಟೋದು. ನಾವು ರೋಡಲ್ಲಿ ಹೋಗಿ ಮಾತಾಡ್ಸಂಗಿಲ್ಲ, ಅವನ ಜೊತೆಲೇ ಮಾತಾಡ್ತಲ್ಲ, ಅವನೇ ಮಾಡ್ಕೊಂಡಲ್ಲ ಅನ್ನೋದು. ಅಯ್ಯಪ್ಪ ಈ ಸುದ್ದಿ ಅವಮಾನಗಳ ಜವಾಬ್ದಾರಿ ಅವ್ರ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದೈತಲ್ಲ, ಅವ್ರ ಮನೆ ಬಗ್ಗೆ ಯಾವಾಗ ಯೋಚನೆ ಮಾಡಿದ್ರು. ಅಯ್ಯೋ ಈ ದಡ್ಡ ಜನಗಳು ಎಲ್ಲ ಬಿಡ್ಬೇಕು ಆಗಲೇ ಬಿದ್ದಿಕ್ಕಿರೋದು. ಈಗ ಈಗ ಬಂದ್ರೆ ಏನೋ ನಡೀತದೆ ನಮ್ಗೆ ಅಪ್ಪ. ಅದೇ ನಮ್ಮ ಮನೆದ ನೋಡ್ಕೋಬೇಕು. ನಾನು ಈ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಮನೆ ಬಗ್ಗೆ ಯಾರು ಯೋಚನೆ ಮಾಡಿದ್ರು? ನಮ್ದು ಆಳಸ್ಗಳಿದ್ರೆ ಇನ್ನೊಬ್ರ ಬಗ್ಗೆ
ಕೆಲಸ ಮಾಡೋದು ತಪ್ಪು. ಈ ಜನಗಳು ಎಲ್ಲ ನೋಡಿ ನೋಡಿ ತುಂಬ ಬೇಜಾರು ಮಾಡಕ್ಕಂದು ಯಾರು ಅದಕ್ಕೆ ಸಿದ್ದಪ್ಪಾಜಿ ಹೇಳಿರೋದಲ್ಲಿಂದ ಅದೇ ಆಯ್ತಾರೆ. ಬವ್ವ ಯಾಕವ ತಗೊಂಬಂದ ವಿದ್ಯಾ ಇದ್ಬಿಟ್ಟಿವ ಇರೋ ಆಯ್ತು ಓಡ್ಬೇಕು ಬಿಸಿಲಲ್ಲಿ ಯಾಕೆ ಹಿಂಗೆ ಈಗ ನನ್ನ ಮಗ ಬೈಲಿ ಆ ಹೆಂಗ್ ಬಿಡೋದಿಲ್ಲ ಮಮ್ಮಿ ಫೋನ ಹೋಗಿ ಮಮ್ಮಿ ಹತ್ರ ಕೇಳೋದು ಹೊಡೆದಿರೋ ನೋಡ್ಕೊಂಬಂತ ಅಲ್ಲ ಹೋಗಿ ಮಮ್ಮಿ ಹತ್ರ ಫೋನ್ ಕೇಳೋ ಹೋಗಿ ಇಸ್ಕೊ ಮಮ್ಮಿ ಹತ್ರ ನಮಗೆ ಹೊಡಿತಾರೆ ಮಮ್ಮಿ ನೋಡಿ ಇಷ್ಟು ಉದ್ದವನ ಫೋನ್ ಕೊಡಿ ಅಂತ ಮಮ್ಮಿ ಬೈಲಿ ಆಯ್ ಸ್ನೇಹಿತರೆ ಹಿಂತಿರಿ ಕಾಯಿ ಅಂದ್ಬಿಡಿ ಆಯ್ ಸ್ನೇಹಿತರಾಗ ಹೇಳ್ಬಿಡು ಫ್ರೆಂಡ್ಸ್ ಅಂದ್ಬಿಡು ಆಯ್ ಬಾಯ್ ಹೇಳ್ಬಿಡಲಿ ಹೇಳಿದ್ರೆ ಕೊಡೋದು ಫೋನ್ ಹೇಳ್ಬಿಟ್ಟಲ್ಲಿ ಹೇಳಲಿ ಫೋನ್ ಕೇಳ್ತಾನ ಹೇಳು ಫೋನು ಗೊತ್ತಿಲ್ಲ ಆಯ್ ಅಂದ್ಬಿಡು ನೀನ್ ಕಾಣಲ್ಲ ಇಲ್ಲಿ ಇಲ್ಲಿ ಹಂಗೆ ಕಾಣದೇ ಬರೀ ಕಾಲ್ ಕಾಣ್ತಾವಲ್ಲ ಏನ್ ಊಟ ಮಾಡಿದ್ರ ಏನ್ ಮಾಡಿದೆ ಅಂತ ಕೇಳೋದು ಇಲ್ವಾ ಈ ಕಡೆ ಹೇಳು ಇಲ್ಲಿ ಒಚ್ಚ ಬಾ ಇಲ್ಬವಾ ಇಲ್ಲಿ ಕೂತ್ಕೋ ಬಾರ ತಡಬೇಕ ಇಲ್ವಾ ಆಯ್ ಹೇಳ್ಬಿಡಿ ಎಲ್ಲ ಊಟ ಮಾಡಿದ್ರ ಹೇಗಿದೆ ಎಲ್ಲ ಚೆನ್ನಾಗಿದಾರ ಆಮೇಲೆ ಇದು ರಜಾ ಆಗೋ ಮಜಾ ಮಾಡಿ ಎಲ್ಲ ಮಕ್ಕಳು ಹೇಳ್ಬಿಡು ಹೇಳ್ಬಿಡು ರಜಾ ಮಜಾ ಮಾಡಿ ಅಂತ ಎಲ್ಲ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋರ್ಗೆಲ್ಲ ತಂದ್ಬಿಡು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ತೆಗೆದಿರ ಅಣ್ಣ ತಗೊಂಡಿರ ಅಕ್ಕ ಎಲ್ಲರಿಗೂ ಹೇಳ್ಬಿಡು ಒಳ್ಳೊಳ್ಳೆ ಮಾರ್ಕ್ಸ್ ತೆಗ್ದಿದಾರಿ ಎಲ್ರಿಗೂ ಹೇಳ್ಬಿಡಿ ಈಗ ಹೇಳ್ಬಿಡು ಎಲ್ಲ ಗುಡ್ ಬೈ